ಮೇಡಮ್ 4/13/22/31 ತುಂಬ ಈ ಡೇಟ್ ಅವ್ರಿಗೆ ಇವ್ರಿಗೆ ಹೇಗಿರುತ್ತೆ, ಇವ್ರಿಗೆ 4ನೇ ತಾರೀಕು 3ನೇ ತಾರೀಕು, ಯಾಕಂದರೆ ತುಂಬ ಗುಡ್ ಕಾಂಬಿನೇಷನ್ ಅಂತ ನನ್ನ ಒಪಿನಿಯನ್ ಇರುತ್ತೆ. ಆದರೆ 4ನೇ ತಾರೀಕು ಅತ್ಯಾಸೆಯ ಮನುಷ್ಯರು, 3ನೇ ತಾರೀಕು ಸಣ್ಣ ಇರ್ತಾರೆ, ಅತ್ಯಾಸೆ ಇರುತ್ತೆ. ಇವ್ರು ಖಂಡಿತಲ್ಲೂ ಕೂಡ ಇವ್ರ ಸಕ್ಸಸ್ ಹೇಗಿರುತ್ತೆ, ರಾಹು ಮತ್ತು ಗುರುಗ್ರಹದ ಸಂಕೇತ ನಂಬರ್ಸು ಇವ್ರ ಪಾರ್ಟ್ನರ್ಶಿಪ್ ಆಗೋದು, ಇಲ್ಲ ಅವತ್ತಿನ ಡೇಟಲ್ಲಿ ಕೆಲಸ ಮಾಡೋದು. ಇವತ್ತು 4/13/22ನೇ ತಾರೀಕು ದಿನ ಚೆನ್ನಾಗಿದೆಯಾ? 4/13/22 ಅವರು ಕಾಂಟ್ಯಾಕ್ಟ್ ಆದರೆ ಅವರು ಏನಾದರೂ ಕೆಲಸ ಮಾಡಿದ್ರೆ ಆ ಡೇಟಲ್ಲಿ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದಾಗುತ್ತೆ. 5-3 ಯಾವಾಗಲೂ ಡೆಡ್ ಆಪೋಸಿಟ್ ನಂಬರ್ ಅಂತ ಹೇಳ್ತೀವಿ. 5-3-6-7 ಖಂಡಿತ ಅಲ್ಲಿ ಕೂಡ ಇಲ್ಲೇನಾಗುತ್ತೆ, ಈ 3ನೇ ತಾರೀಕುವರೆಗೆ ಈ ಮೊಬೈಲ್ ನಂಬರ್ಸಲ್ಲಿ, ಅಕೌಂಟ್ ನಂಬರ್ಸಲ್ಲಿ, ವೆಹಿಕಲ್ ನಂಬರ್ಲಿ ಈ ನಂಬರ್ಗಳು ಅಕೌಂಟ್ ನಂಬರ್ಲ್ಲ ರಿಪೀಟ್ ಬಂದರೆ ಏನಾಗುತ್ತೆ ವೆಹಿಕಲ್ ನಂಬರ್ ಮೇಡಮ್? 3ನೇ ತಾರೀಕು ಅವ್ರಿಗೆ ಈ 6 ಅನ್ನೋ ನಂಬರ್ ರಿಪೀಟ್ ಬಂದರೆ ಸ್ವಲ್ಪ ಎಲ್ಲ ಒಂದು ಕಡೆ, ಇವಾಗ ಎಲ್ಲರೂ ಏನಂತಾರೆ 6 ಅಂದರೆ ಶುಕ್ರ, ನಮಗೆ ದುಡ್ಡು ಬರ್ತಾ ಇರುತ್ತೆ, ನಮಗೆ ಏನೋ ಒಂದು ಆಗ್ತಾ ಇರುತ್ತೆ ಅಂದ್ಬಿಟ್ಟು ಎಲ್ಲರೂ 66, 666 ಅನ್ನೋ ನಂಬರ್ನ ತೊಗೊಬಿಡ್ತಾರೆ. ಆದರೆ 3ನೇ ತಾರೀಕು ಅವ್ರಿಗೆ ಈ ನಂಬರ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಬಟ್ 5ನೇ ತಾರೀಕು 3, ಇವಾಗ ನಾವೇನು ಹೇಳ್ತೀವಿ 5-3 ಮ್ಯಾಚ್ ಆಗಲ್ಲ ಅಂತೀವಿ, ಅಂದರೆ ಅದು ಆಪೋಸಿಟ್ ನಂಬರು ಅಂತ ಹೇಳ್ತೀವಿ. ಬಟ್ 5ನೇ ತಾರೀಕು ಅವರು 3ನೇ ತಾರೀಕು ಅವರು ಸೇರಿ ಏನಾದರೂ ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ. 5-3 ಸೇರಿದಾಗ ಗುರು ಮತ್ತು ಬುಧ ಗ್ರಹ ಸೇರಿ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಿತಾ ಮೇಡಮ್ ಅವರು. ಯಾರು ಇದ್ರೆ ಆ ಥರ ನೀವು ಮಾಡ್ಕೋಬೋದು. ಅದೇ ಥರ 3-5 ಮತ್ತು 3-5 ಭಾಳ ವಿಶೇಷವಾಗಿ 3ನೇ ತಾರೀಕು ಕೊಡ್ತವ್ರಿಗೆ 5-6-7 ಈ 3 ನಂಬರು ಕೂಡ ಮೊಬೈಲ್ ನಂಬರ್ಸು, ವೆಹಿಕಲ್ ನಂಬರ್ಸು, ಗಾಡಿ ನಂಬರ್ಸು ಒಟ್ಟಿಗೆ ಬರಬಾರ್ದು ಅಂತ ಹೇಳಿದ್ರು. ಅದು ಯಾಕೆ ಮೇಡಮ್ ಅವರೇ 5-6-7 ಒಟ್ಟಿಗೆ ಕಂಟಿನ್ಯೂ ಬರಬಾರ್ದು ಅಂತ ಹೇಳಿದರೆ? ನೋಡಿ, ಇವಾಗ 3ಕ್ಕೆ 5 ಆಪೋಸಿಟ್ ನಂಬರು, ಅದೇ ರೀತಿ 6 ಅನ್ನೋದು ಕೂಡ ಆಪೋಸಿಟ್ ನಂಬರ್ ಆಗುತ್ತೆ, 7 ಅನ್ನೋದು ಆಪೋಸಿಟ್ ನಂಬರ್. ಅಂದರೆ 5 ಅನ್ನೋ ನಂಬರ್ ಬರೆದಿದ್ರ, 6 ಅನ್ನೋ ನಂಬರ್ ಬರೆದಿದ್ರೆ, 7 ಅನ್ನೋ ನಂಬರ್ ಬರೆದಿದ್ರೆ, ಈ 3 ನಂಬರ್ನು ಒಟ್ಟಿಗೆ ಇವರ ವೆಹಿಕಲ್ ನಂಬರ್ಸು, ಗಾಡಿ ನಂಬರ್ಸು, ಮೊಬೈಲ್ ನಂಬರ್ಸು, ಪ್ಯಾನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡ್ ನಂಬರ್ ಬಂದರೆ ಒಂದಲ್ಲಿ ಒಂದು ಸಮಸ್ಯೆ ಅಂತ ಹೇಳ್ತಾರೆ. ಅದು ಹೆಂಗೆ? ಅವರ ಲೈಫು ಕ್ರ್ಯಾಶ್ ಆಗೋದು, ಹೆಲ್ತ್ ಅಪ್ಸೆಟ್ ಆಗೋದು, ಮನೇಲಿ ತುಂಬ ಗಲಾಟೆಗಳು, ಅಣ್ಣ ತಮ್ಮದಿರ ಜಗಳ ಆಗೋದು. 5-6-7 ಅನ್ನೋ ನಂಬರು ಕಂಟಿನ್ಯೂ ಅವ್ರಿಗೆ ಬಂದರೆ, ಅವ್ರ ಮೊಬೈಲ್ ನಂಬರ್ ಆಗಿರ್ಬೋದು, ಮನೆ ನಂಬರ್ ಆಗಿರ್ಬೋದು, ಅಕೌಂಟ್ ನಂಬರ್ ಕೂಡ, ಮತ್ತು ಪಿನ್ ನಂಬರ್ಗಳು ಇಟ್ಕೋತಾರೆ. ಒಂದೇ ನಂಬರ್ 5-6-7 ಅಂತ ಲಾಸ್ಟ್ ನಂಬರು ಚೆನ್ನಾಗಿದೆ ನೆನಪಿರುತ್ತೆ ಅಂತ ಪಿನ್ ನಂಬರ್ಗಳು ಇಟ್ಕೋತಾರೆ. ಅದೆಲ್ಲವೂ ಬಂದಾಗ ಲಾಸ್ ಆಗೋವಂಥದ್ದು, ಸಾಲ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಬುಧ ಮತ್ತು ಶುಕ್ರ ಇವ್ರಿಗೆ ಲಕ್ ನಂಬರ್ನ ಯಾಕೆ ಬೇರೆ ಯಾವ ನಂಬರ್ ಇಟ್ಕೊಂಡು ಲಕ್ ಬರುತ್ತೆ? ಮೊಬೈಲ್ ನಂಬರ್ಸ್ ಲಕ್ ನಂಬರ್ ತಗೊಂಡ್ರೆ ಯಾವ ಲಕ್ ನಂಬರ್ ತಗೋಬೇಕು? ನೋಡಿ, ಇವರು 1 ಅನ್ನೋ ನಂಬರ್ನ ತಗೋಬೇಕು, ತುಂಬ ಲಕ್ ಬರುತ್ತೆ. ಅದೇ ರೀತಿ ಇವರು 3 ಅನ್ನೋ ನಂಬರ್ನ ಕೂಡ ಇವರು ಆಕ್ಟಿವೇಟ್ ಮಾಡ್ಕೊಳ್ಬೋದು, ಇವ್ರದೇ ನಂಬರ್ನ ಆಕ್ಟಿವೇಟ್ ಮಾಡ್ಕೊಳ್ಬೋದು. 8 ಕೂಡ ಇವ್ರಿಗೆ ತುಂಬ ಲಕ್ಕನ್ನು ತಂದುಕೊಡುತ್ತೆ, ಇವ್ರಿಗೆ ತುಂಬ ಪಾಸಿಟಿವ್ ಕೊಡೋದು. 9 ಅನ್ನೋ ನಂಬರು, 9 ನಂಬರ್ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಮಿತಾ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ 1, 3, 8 ಅನ್ನೋ ನಂಬರ್ಗಳು ಜಾಸ್ತಿ ಇರಬೇಕು, ಲಕ್ ಜಾಸ್ತಿ ಅಂತ ಹೇಳ್ತಿದ್ದಾರೆ 100%. ಹಾಗಾಗಿ 1, 3, 8ನ ಅತಿ ಹೆಚ್ಚು ಯೂಸ್ ಮಾಡ್ಬೋದು 100%. ನಂಬರ್ 4 ಕೂಡ ಯೂಸ್ ಮಾಡ್ಬೋದು. ನೀವು ಹೇಳ್ತಾ ಇದ್ರಿ ಮೇಡಮ್ 4 ಪಕ್ಕ 8 ಬರಬಾರ್ದು ಅಂತ ಹೇಳಿದ್ರೆ, ಹಂಗೆ ಗ್ಯಾಪ್ ತಗೋಬೇಕು ಅಂತ ಹೇಳ್ತಿದ್ದಾರೆ ಮೊಬೈಲ್ ನಂಬರಲ್ಲಿ. 1 ಪಕ್ಕನೂ ಕೂಡ 8 ಇರಬಾರ್ದು ಅಂತ ಹೇಳ್ತಾರೆ. ಆದರೆ ಒಂದು ನಂಬರ್ 1 ಪಕ್ಕ 3 ಬಂದು 3 ಪಕ್ಕ 8 ಬರ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು 3 ಬಂದು 4 ಬರ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ 4-8 ಪಕ್ಕ ಇರಬಾರ್ದು ಮೊಬೈಲ್ ನಂಬರಲ್ಲಿ, 1-8 ಪಕ್ಕ ಇರಬಾರ್ದು, ಮತ್ತು 9-2 ಇರಬಾರ್ದು ಅಂತ ಹೇಳ್ತೀವಿ ಮೊಬೈಲ್ ನಂಬರಲ್ಲಿ, ಮತ್ತು 7-8 ಇರಬಾರ್ದು ಅಂತ ಹೇಳ್ತೀವಿ ಮೇಡಮ್ ಅವರೇ. 5-14-23ನೇ ತಾರೀಕವರು ಇವರಿಬ್ಬರು ದಿ ಬೆಸ್ಟ್ ಫ್ರೆಂಡ್ಸ್. ಆದರೆ ಇವಾಗ ನೋಡಿ 5ನೇ ತಾರೀಕರು 3ನೇ ತಾರೀಕರು ಬರೀ ಚಾಡಿ ಹೇಳೋ ಬುದ್ಧಿ ಇರುತ್ತೆ. 3ನೇ ತಾರೀಕರಿಗೆ ಏನಾಳೆ ಅದೇ ಚಾಡಿ ಹೇಳೋ ಬುದ್ಧಿ ಇರುತ್ತೆ, ಅವ್ರದ್ದು ಬಿಟ್ಟು ಇನ್ನೊಬ್ಬರದೇ ಹೇಳ್ತಿರ್ತಾರೆ. 5ನೇ ತಾರೀಕರಿಗೆ ಸುಳ್ಳು ಹೇಳೋ ಬುದ್ಧಿ ಇರುತ್ತೆ. ಈ ಸುಳ್ಳು ಹೇಳೋರು ಚಾಡಿ ಹೇಳೋರು ಇಬ್ಬರು ಒಟ್ಟಿಗೆ ಸೇರಿದ್ರೆ ನಿಮ್ದಾಗಿರ್ಬೋದಾ? ಮೈನಸ್ ಸೇರಿಸಿದ್ರೆ ಪಾಸಿಟಿವ್ ಅಂತ ಹೇಳಿದೆ. ಇರ್ಬೋದಾ? ಹೇಳದ್ನಲ್ಲ, ಇಬ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡೋದ್ರೆ ಪಾರ್ಟ್ನರ್ಶಿಪ್ ಆದ್ರೆ ಕ್ಲಿಕ್ ಆಗೋದು ಅವರೇನೆ. ಲೈಫ್ ಪಾರ್ಟ್ನರ್ ಬಂದಾಗ ಅವರವರೇ ಕ್ರಾಶ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ನಾನು ನೋಡೋ ಪ್ರಕಾರ 6ನೇ ತಾರೀಕು 3ನೇ ತಾರೀಕು ಮದುವೆ ಆದಾಗ ತುಂಬಾ ಕ್ರಾಶ್ ಆಗುತ್ತೆ. ಆದ್ರೆ ಆಗ್ಬೋದು, ಹೋದ್ರೆ ಆದರೆ ತುಂಬ ಕಾಲ ಅವ್ರು ಒಂದ್ಸರಿ ಬ್ರೇಕಪ್ ಆಗಿ ಉಳಿದ್ಮೇಲೆ ತುಂಬ ದೊಡ್ಡ ಸಕ್ಸಸ್ನ ನೋಡ್ಬೋದು. ಗುರು ಶುಕ್ರ ಒಟ್ಟಿಗೆ ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ. 6ನೇ ತಾರೀಕು 3ನೇ ತಾರೀಕು ಮದುವೆ ಆಗಿರೋರು ಒಂದು ಬ್ರೇಕ್ ಆದ್ಮೇಲೆ ಮತ್ತೆ 2ನೇ ರೌಂಡು ತುಂಬ ಕ್ಲಿಕ್ ಆಗ್ತಾರೆ. ಇದನ್ನ ಏನು ಹೇಳ್ತೀರಾ? ನೋಡಿ, ಇವಾಗ ಏನಾಗುತ್ತೆ ಅಂದರೆ ಕೆಲವೊಂದು ಕಡೆ ನಾನು ನೋಡಿದ್ದೀನಿ, ಈ 6 ಅನ್ನೋದು ಮತ್ತು 3 ಅನ್ನೋ ನಂಬರ್ನ ಕೊಡ್ತಾರೆ. 63 ಅನ್ನೋ ನಂಬರ್ನ ಬರ್ಕೊಳ್ಳಿ, ನಿಮ್ಮ ಮನೇಲಿ ಏನಾದರೂ ಕ್ರಾಶ್ ಆಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ 6ಗೆ ಮತ್ತು 3ಗೆ ಫೇಸ್ ಟು ಫೇಸ್ ಇರುತ್ತೆ ಅಂದ್ಬಿಟ್ಟು ಕೊಡ್ತಾರೆ. ಬಟ್ ಅದೇನಾಗುತ್ತೆ, ಬ್ರೇಕಪ್ ಆಗಕ್ಕೆ ಕಾರಣ ಏನು? 6ನೇ ತಾರೀಕು ಅವರು 3ನೇ ತಾರೀಕು ಅವರು ಎಲ್ಲೋ ಒಂದು ಕಡೆ ಸೇರಿದಾಗ ಅದು ಸ್ವಲ್ಪ ದಿನ ಅಷ್ಟೇ ಅವರ ಒಂದು ರಿಲೇಷನ್ಶಿಪ್ ಇರುತ್ತೆ, ಅದು ಬ್ರೇಕಪ್ ಆಗುತ್ತೆ. ಅದು ಮದುವೆ ಆಗಿರ್ಬೋದು, ಲವ್ ಆಗಿರ್ಬೋದು, ಅಫೇರ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಮತ್ತೆ 6363 ಬರ್ಕೊಂಡಾಗ ಎಲ್ಲೋ ಒಂದು ಕಡೆ
ಅಲ್ಲಿ ಜಾಯಿಂಟ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಏನಾಗುತ್ತೆ, ಒಂದು ಸತಿ ಕ್ರಾಶ್ ಆಗಿ ಮತ್ತೆ ನೀವೇನು ಹೇಳಿದ್ರಿ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈ 63 ಅನ್ನೋ ನಂಬರ್ನ ಬರ್ಕೊಂಡಾಗ ಖಂಡಿತ ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಇವರು ತುಂಬ ಚೆನ್ನಾಗಾಗ್ತಾರೆ.